ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ನಾವು ಫ್ಲವರ್ ಶೋಗೆ ಹೋಗ್ತಿದೀವಿ. ಯಾರ್ಯಾರು ಹೋಗ್ತಾ ಇದೀವಿ ಏನು ಅಂತ ಆಮೇಲೆ ನೀಟಾಗಿ ಹೇಳ್ತೀನಿ. ಕಾಯ್ತವ್ರೆ, ನನ್ನಿಂದ ಲೇಟ್ ಆಗಿದೆ ಅಂತ ಬೈತವ್ರೆ. ಸೊ ಇವಾಗ ಅರ್ಚನಾ ಕಾಯ್ತಾಳೆ, ಬನ್ನಿ. 2 ಸಲ ನೋಡಿ ಗೈಸ್, ನಾನು ಯಾರ್ಯಾರು ಹೇಳಿದ್ನಲ್ಲ ಅರ್ಚನಾ ನಮ್ಮ ಇಲ್ಲಿ ಬೆಳಕು ಜಾಸ್ತಿ ಕಾಣಿಸ್ತೇನೆ. ಆಮೇಲೆಲ್ಲ ನೀಟಾಗಿ ತೋರಿಸ್ತೀನಿ. ನಾವು ಇವಾಗ 2 ಜನ ಹೋಗ್ತಾ ಇದೀವಿ. ಅರ್ಚನಾ ಅವ್ರ ಅಣ್ಣ ಬರ್ತಿದ್ದಾರೆ, ಮತ್ತೆ ಅಲ್ಲಿ ಮುಕ್ತ ಬರ್ತಾಳೆ. ಬನ್ನಿ ತೋರಿಸ್ತೀನಿ. ಫುಲ್ ಬೆಳಕು ಕಾಣಿಸ್ತೀವಿ. ಬೇಜಾನ್ ಮಳೆ ಬರ್ತೈತೆ. ಯಾವ ಫ್ಲವರ್ ಶೋ ನೋಡೋದು ಗೈಸ್, ನೋಡಿ ಎಷ್ಟು ಮಳೆ ಬರ್ತದೆ. ಕಮ್ಮಿ ಆಯ್ತು, ಈಗ ಸ್ವಲ್ಪ ಕಮ್ಮಿ ಆಗಿದೆ. ಮೊದ್ಲಕ್ಕಿಂತ ಆಗ ಇನ್ನ ಜಾಸ್ತಿ ಬರ್ತಿತ್ತು. ಈ ತರ ಪಿಚ್ಕ ಅಂತ ಇದ್ರೆ ಹೆಂಗ್ ನೋಡೋದು ಫ್ಲವರ್ ಶೋನ? ಪಾರ್ಕಿಂಗಿಗೆ ಎಷ್ಟು ಹುಡುಕ್ತಾ ಇದೀವಿ ನೋಡಿ ಗೈಸ್. ಪಾರ್ಕಿಂಗ್ಗೆ ನಮ್ಮ ಮೈಸೂರಲ್ಲಿ ನಮ್ಮ ಪಾರ್ಕಿಂಗ್ ಹುಡುಕಕ್ ಕಷ್ಟ ಆಗಿದೆ. ಅಯ್ಯೋ ಇರಪ್ಪ, ಇದ್ದ ಎಂಟ್ರೆನ್ಸು ಯಾವುದು? ಆ ಕಡೆ ಒಂದು ಎಂಟ್ರೆನ್ಸ್ ಇತ್ತು, ಈ ಕಡೆ ಒಂದು ಎಂಟ್ರೆನ್ಸು. ಎಲ್ಲೋಳೆ ವೈಟ್ ಟಾಪ್ ಎಲ್ಲೇ ನೋಡೆ. ನಮ್ಗೆ ಪಾರ್ಕಿಂಗ್ ಜಾಗ ಎಲ್ಲೋಳೆ ವೈಟ್ ಟಾಪ್ ಹಾಕೊಂಡು ನಿಂತಿರ್ತಾಳೆ ನೋಡಿ. ಸುದರ್ಶನ್ ಹತ್ರ ಅಂದ್ರೆ ನೋಡಿ ಗೈಸ್, ಮುಕ್ತ ಎಲ್ಲೋಳೆ ಹುಡುಕಿ ಗೈಸ್. ನಮ್ಮ ಮೈಸೂರು ಅಂತ ಖುಷಿಯಿಂದ ಹೇಳಕ್ ಬಂದೆ. ಇಲ್ಲಿ ನೋಡಿ ಪಾರ್ಕಿಂಗ್ ಎಲ್ಲಿಂದ ಎಲ್ಲಿ ತನಕ ಫ್ಲವರ್ ಶೋಗೆ ಎಕ್ಸಿಬಿಷನ್ ಪಾರ್ಕಿಂಗ್ ಕೊಟ್ಟವ್ರೆ. ಯಾವ ರೇಂಜ್ಗೆ! ಎಷ್ಟು ದೂರದಿಂದ ಎಷ್ಟು ದೂರ ಪಾರ್ಕಿಂಗು ಗೈಸ್. ತಲೆ ಕೆಟ್ಟೋಯ್ತೈತೆ. ಇಲ್ಲಿಂದ ಬೇರೆ ನಡ್ಕೊಂಡು ಹೋಗ್ಬೇಕು ಈಗ ನಿಲ್ಸ್ಬಿಟ್ಟು. ನಾನು ಇಲ್ಲಿಬ್ಬರೇ ಬಂದಿದ್ದು, ಅವ್ರನ್ನೆಲ್ಲ ಅಲ್ಲೇ ಇಳಿಸ್ಬಿಟ್ಟು ಮತ್ತೆ ಮಕ್ಕಳನ್ನೆಲ್ಲ ನಡ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕಲ್ಲ ಅಂತ. ಆಲ್ರೆಡಿ ಎಷ್ಟು ಕಾರ್ ಇದೆ, ಈಗ ಅಲ್ಲೋಗಿ ನಿಲ್ಲಿಸ್ಬೇಕು. ಎಕ್ಸಿಬಿಷನ್ ಗ್ರೌಂಡ್ ಪಾರ್ಕಿಂಗ್ ಕೊಟ್ಟಿದ್ದಾರೆ ನೋಡಿ. ಮೊದಲೇ ಫ್ರಸ್ಟ್ರೇಷನ್, ಯಾಕೆಂದ್ರೆ ಲೇಟಾಗಿ ಹೋಗಿದೆ ಅಂತ ಬೈತಾ ಇದ್ರು. ಇನ್ನೊಂದು ಈ ಟ್ರಾಫಿಕ್ ನೋಡಿ. ಅವಾಗ್ಲೂ ಅಯ್ಯೋ ಏನಪ್ಪ ಟ್ರಾಫಿಕ್ಕು, ಗಲ್ಗಲ್ಲಿ ನುಗ್ಕೊಬರಕೈತಲ್ವಲ್ಲ ಅಂತ. ಇನ್ನೊಂದು ಕರೆಕ್ಟಾಗಿ ಮಳೆ ಬಂದ್ಬಿಡ್ತು. ಇನ್ನೊಂದು ನೋಡಿದ್ರೆ ಪಾರ್ಕಿಂಗ್ ಇಲ್ಲಿ ತನಕ ತಂದಾಕೋರೆ. ಒಂದಲ್ಲ ಎರಡಲ್ಲ, ಫ್ಲವರ್ ಶೋ ನೋಡೋಕ್ಕೆ ನೋಡಿ. ಮೈಸೂರಿನಾಗಿ ವ್ಲಾಗ್ಗೋಸ್ಕರ ಏನೇನೆಲ್ಲ ಮಾಡ್ಬೇಕು ನೋಡಿ. ಎಕ್ಸಿಬಿಷನ್ ಗ್ರೌಂಡಲ್ಲಿ ಕಾರ್ ಪಾರ್ಕಿಂಗ್ 70 ರೂಪಾಯಿ. ಯಾವತ್ತೂ ನಾವು 70 ರೂಪಾಯಿ ಕೊಟ್ಟು ಕಾರ್ ಪಾರ್ಕಿಂಗೇ ಮಾಡಿದವರಲ್ಲ. ಬರೀ ಪಾರ್ಕಿಂಗ್ಗೆ ಎಷ್ಟೊಂದು ಕೊಟ್ಟವ್ರೆ. ಕಾರ್ ಓಡಿಸೋ ಇವಳಿಗಂತೂ ತಲೆ ಕೆಟ್ಟೋಯ್ತು. ಅಲ್ಲಿ ನಿಲ್ಸ್ಬಿಟ್ಟು ಬಂದಿದ್ದೀವಿ. ಈಗ ಅಲ್ಲಿ ನಿಲ್ಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ. ಈಗ ಈ ಕಡೆ ಶಾರ್ಟ್ ಕಟ್ಟಿಂದಾನೇ ಹೋಗ್ತಾ ಇದೀವಿ. ಬನ್ನಿ, ಇಲ್ಲಾಂದ್ರೆ ನಿಮ್ಮ ಬೈಕಲ್ಲಿ ಬನ್ನಿ, ಇಲ್ಲಾಂದ್ರೆ ನಡ್ಕೊಂಡು ಬರ್ಬೋದು. ಸೀರಿಯಸ್ಲಿ ಗೈಸ್, ನಾವು ತರಕ್ಕೆ ಹೋಗ್ಬೇಡಿ ನಿಜ. ನಾನು ನನ್ನ ತಂಗಿ ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಫುಲ್ ಜಾರ್ತಾ ಇದೆ. ಅವರು ನನ್ನ ಮೇಲೆ ಮುಕ್ತ ನಿಮ್ಮ ಹತ್ರ ಇದೆ ಲಾಸ್ಟ್ ನಾನು ಬರೋದು, ಇನ್ನೊಂದ್ಸಲ ಬರಲ್ಲ ಅಂತ ಬೈತಾವಳೆ. ಪ್ರತಿ ಸಲ ಹಿಂಗೆ ಹೇಳೋದವಳು. ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರಂತೆ ಎಲ್ಲರೂ. ಸೊ ಇವಾಗ ಹೋಗ್ಬಿಟ್ಟು ಇವಾಗ ಅಲ್ಲಿ ಟಿಕೆಟ್ ತಗೋತಾ ಇದ್ದಾರಂತೆ. ಸುದರ್ಶನ್ ಸಿಲ್ಕ್ಸ್ ಹತ್ರ ಇದೀವಿ ಅಂದರು. ನನಗೆ ಡ್ರೆಸ್ ಗಲೀಜಾಗ್ಬಿಡುತ್ತೆ ಅನ್ನೋದೇ ಒಂದು ಚಿಂತೆ. ಎಷ್ಟು ಪಾಚಿ, ಅಯ್ಯೋ ಎಷ್ಟು ಮಣ್ಣು ಎಗರ್ತೈತೆ ನೋಡಿ ಗೈಸ್. ಸ್ಟಾಪು ನಾನು ಮುಕ್ತ ಅರ್ಚನಾ ಒಂದೇ ಥರ ಹಾಕ್ಕೊಂಡಿದ್ದೀವಿ ಇವತ್ತು. ತೋರಿಸ್ತೀನಿ, ಅವರಿಬ್ರು ಹಾಕ್ಕೊಂಡಿದ್ದಾರಲ್ಲ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀವಿ. ಫೈನಲಿ ನಡ್ಕೊಂಡು ಎಂಟ್ರೆನ್ಸ್ ಹತ್ರ ಬಂದೆ. ಅವ್ರು ಆಲ್ರೆಡಿ ಎಲ್ಲ ಟಿಕೆಟ್ ಎಲ್ಲ ತೊಗೊಂಡಿದ್ರು. ಟಿಕೆಟ್ ತೊಗೊಬಂದು ನಮಗೆ ವೆಯ್ಟ್ ಮಾಡ್ತಾಯಿದ್ರು. ಒಳಗೆ ನುಗ್ಗಿದ್ವಿ. ಕೊನೆಗೂ ಫೈನಲಿ ಅಷ್ಟು ಪಾರ್ಕಿಂಗು ಮಳೆ ಎಲ್ಲ ದಾಟ್ಕೊಂಡು ಅರ್ಚನಾ ಅವ್ರ ಅಣ್ಣನೇ ಎಲ್ಲ ಟಿಕೆಟ್ ತೊಗೊಬಿಟ್ಟಿದ್ರು. ಥ್ಯಾಂಕ್ಸ್ ಅಣ್ಣ. ಎಂಟ್ರಿ ಆದ್ವಿ ಅಂದ್ಕೊಳ್ಳಿ. ಅಲ್ಲಿ ಹೋಗಿದ ತಕ್ಷಣ ಫಸ್ಟೇ ನಮಗೆ ಅಟ್ರ್ಯಾಕ್ಟ್ ಆಗಿದ್ದು ಕ್ಲಾಕು. ದೈವಿಕ್ ಇವೆಂಟ್ಸ್ ಅಂತೆ ಅವರು ಮಾಡಿದ ಒಂದು ದೊಡ್ಡ ಕ್ಲಾಕ್. ತುಂಬ ಚೆನ್ನಾಗಿತ್ತು ನೋಡಿ. ನಾನು ಫಸ್ಟ್ ಹೋಗಿದ ತಕ್ಷಣ ಫುಲ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಲೆಫ್ಟ್ ಸೈಡಲ್ಲೇ ಇದ್ದಿದ್ದು ಕ್ಲಾಕ್ ಚೆನ್ನಾಗಿ ಮಾಡಿದರು. ಫಸ್ಟ್ ಉರಿಬಾರ್ದು ಅಂತ ಮೆಣಸಿನ್ಕಾಯಿ ಹುರ್ಕೊಳ್ಳಿ ಅಂತ ಹಾಕೋರು, ಉರಿಬಾರ್ದು ಅಂತ ಹಾಕೋರು. ನಾವು ಫುಲ್ ಒಣಗಿದ ಮೆಣಸಿನ್ಕಾಯಿ ಅಲ್ವಾ. ಕಾಲೆಲ್ಲ ಗ್ರೀನು, ಇದೆಲ್ಲ ಮಾತ್ರ ಇಲ್ಲಿಗೆ ಹಸಿರು ಮೆಣಸಿನ್ಕಾಯಿ ಹಾಕ್ಬೇಕಾಯ್ತು. ಅಲ್ಲಿಗೆ ಹಾಕೋರಲ್ಲ. ನಾನು ಇದೇನಪ್ಪ ಅಂದ್ಕೊಂಡೆ. ಘಮ ಘಮ ಅಂತ ಇರುತ್ತೆ. ಉಲ್ಲಾಸ್ ಅಗರ್ಬತ್ತಿ ಅವ್ರದ್ದು. ಅದಕ್ಕೆ ಹತ್ರ ಅಡ್ವರ್ಟೈಸ್ಮೆಂಟ್ ಕೊಡ್ಕೊಂಡವ್ರೆ. ಘಮ ಘಮ ಅಂತ ಇದೆ. ಇವ್ರೇನೋ ಮಾಡ್ತಾವ್ರಿ ಇಲ್ಲಿ ನಿಂತ್ಕೊಂಡು 4 ಜನ. ಉಗೇ ನೀ ಮಾದಪ್ಪಂಗೆ ಉಗೇ ನೋಡಿ ಗೈಸ್. ಬಾರಿಸ್ತೀಯಾ? ನೀನು ವೀಣೆ ನುಡಿಸ್ತೀಯಲ್ಲ, ಹೋಗು. ಸೈಡ್ ಕರಿತಾವಳೆ ಯಾಕೋ. ಇರು, ನೀನು ಫೋಟೋ ತಗೊಡ್ತೀನಿ. ನಿಂತ್ಕೊ, ಇಲ್ವಾ?
ಅಲ್ಲಿ ಮಹಿಷಾಸುರ ಕಾಣಿಸ್ತಾರೆ. ಮೈಸೂರಾಗಿ ಅಲ್ಲಿ ತೆಗಿಸ್ಕೊಳ್ಳಿಲ್ಲ ಅಂದರೆ ಸರಿನಾ ಹೇಳಿ ಗಾಯ್ಸ್. ಅಯ್ಯೋ ಅಲ್ಲೇ ರಶ್ ಇರೋದು ಜಾಸ್ತಿ ನೋಡಿ. ಅವಳು ಜಾಕೆಟ್ ಇಸ್ಕೊಂಡು ಹಾಕೋಬಿಟ್ಲ. ಹೊಸ ಜಾಕೆಟ್ ತಗೊಂಡೆ. ಓನರ್ ಹಿಂದೆನೆ ನೋಡ್ತಾವಳೆ. ಮೈಸೂರು, ಚಾಮುಂಡಿ ಬೆಟ್ಟ, ಮಹಿಷಾಸುರ. ನಡೀರಿ ನಡೀರಿ ಅಲ್ಲಿ ತಗೊಳ್ಳೋಣ ಫೋಟೋ ಇವಾಗ. ನೈಸ್ ಗೈಸ್, ಚೆನ್ನಾಗಿದೆ ಚೆನ್ನಾಗಿದೆ. ಓ ಪ್ಯಾಲೇಸ್ ಮಾಡಿದ್ದಾರೆ. ವಿಡಿಯೋ ಏನೇನಿದೆ ಅದಕ್ಕೆ ಪೋಸ್ಟ್ ಕೊಟ್ಟಿದ್ದವಳು. ಏನಿದೆ ಏನಿದೆ ಹೇಳು ಬಾ. ಬಾ 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 ಏನಿದೆ ಹೇಳು ಬಾ. ಆಯ್ತು ಅವಳ ನೀನು ಅನ್ನೋದಕ್ಕೆ ಹೋಗೇ ಬಿಟ್ಲು ಅವಳು. ಹೋಗ್ಲಿ ನೀನೇ ಹೇಳು ಏನಿದೆ ಅಂತ. ಏನೇನಿದೆ? ಎಲ್ಲಿ ಬಂದಿದ್ದೀರಾ? ಗೇಟ್ ಹತ್ರ ಬಂದಿದ್ದೀರಾ? ದೊಡ್ಡ ಗಡಿಯಾರ, ಮಹಿಷಾಸುರ, ಚಾಮುಂಡಿ ಬೆಟ್ಟ, ಪ್ಯಾಲೇಸು, ಆಮೇಲೆ ಕ್ಯಾಟ್ ಸರ್ಕಲ್ ಇಷ್ಟಿದೆ. ಎಸ್, ಇಲ್ಲಿಂದ ರೈಟ್ ತೊಗೊಂಡ್ರೆ ಇಲ್ಲಿ ಇಲ್ಲಂತೂ ಅದು ಡ್ರೀಮ್ ವರ್ಲ್ಡ್ಗೆ ಬಂದಂಗಿದೆ. ಎಷ್ಟು ಚೆನ್ನಾಗಿದೆ. ಇದ್ರ ಹತ್ರ ಅಂತೂ ಪಕ್ಕ ಫೋಟೋ ತಗೋತೀವಿ, ಗ್ಯಾರಂಟಿ ಪಕ್ಕ. ಎಷ್ಟು ಕ್ಯೂಟಾಗಿದೆ. ಹಾಂ, ನಮ್ಮ ಅಕ್ಕ ಆಗ್ಲಿಕ್ಕೆ ಕೇಳ್ತಾಳೆ ಫೋಟೋ ತಕ್ಕೊಡು ಅಂತ. ಗುಡುಗು ಗುಡುಗು. ನೋಡಿ 3 ಮಂಕೀಸ್ ಒಂದೇ ತರ ಹಾಕೊಂಡು ಬಂದಿದ್ದಾರೆ ಇವತ್ತು. 3 ಜನ ಕೋತಿಗಳು ಒಂದೇ ತರ ಬಟ್ಟೆ ಹಾಕೊಂಡು ಬಂದಿದ್ದಾರೆ. ಇದ್ರೆ ತಾನೇ ಬಿಡು. ಮೇಲ್ತಸು ಎಷ್ಟು ಚೆನ್ನಾಗಿದೆ. ಸೊ ಇದೆಲ್ಲ ಆದ್ಮೇಲೆ ಅಲ್ಲಿ ಯಾರೋ ಒಂದು ಹುಡುಗ ಹುಡುಗಿ ಕೂತಾರೆ ನೋಡಿ ಗೈಸ್. ತೀರಾ ಸ್ವಲ್ಪ ಮಳೆ ಬರ್ತಾ ಇದೆ ಇವಾಗ. ಅವರೆಲ್ಲ ನಮ್ಮನ್ನ ಬಿಟ್ಬಿಟ್ಟು ಎಲ್ಲ ಆಚೆ ಹೊಟ್ಟೋಗೋರು ಆಲ್ರೆಡಿ. ನಾವು ಹುಡ್ಕೊಂಡು ಹೋಗೋಣ ಈಗ. ಸುವರ್ಣ ಅವ್ರಂತೂ ಯಾವಾಗಲೂ ಒಂದು ಕಂಪಲ್ಸರಿ ಇಟ್ಟಿರ್ತಾರೆ. ಈ ಸಲ ಸ್ಪೆಷಲ್ ಅಂತ ಶ್ರೀದೇವಿ ಮಹಾತ್ಮೆ. ಲಾಸ್ಟ್ ಟೈಮ್ ಪುನೀತ್ ರಾಜ್ಕುಮಾರ್ ಬಿಟ್ಟಿದ್ರು. ಹೆಂಗೋ ಅವ್ರದ್ದು ಹೊಸ ಸ್ಟಾರ್ಟ್ ಆಗಿರೋ ಶ್ರೀದೇವಿ ಮಹಾತ್ಮೆ, ಅದಕ್ಕೆ ನವರಾತ್ರಿದು ಹೊತ್ತಿಗೆ ಹಾಕ್ಬಿಟ್ಟಿದ್ದಾರೆ ನೋಡಿ. ಪಕ್ಕಾ ಸುವರ್ಣ ಅವ್ರದ್ದಂತೂ ಒಂದು ಇದ್ದೇ ಇರುತ್ತೆ. ಅಲ್ಲಿ KSRTC ಬಸ್ಸು. ನೆಕ್ಸ್ಟ್ ಇಲ್ಲಿಗೆ ಹೋಗೋಣ ಬನ್ನಿ, ಗ್ಲಾಸ್ ಹೌಸಿಗೆ. ಈಗ ಮಾತೆ ಸಾವಿತ್ರಿಬಾಯಿ ಫುಲೆ ಅವ್ರ ಬಗ್ಗೆ ಮಾಡಿದ್ದಾರೆ. ಇದು ನಾವೆಲ್ಲ ಓದಿದ್ವಿ. ಈ ಅಷ್ಟೇ ಬರ್ದಿರೋದು, ಅವಳು ಅಷ್ಟೇ ಓದಿರೋದು. ಸ್ಲೇಟ್ ಮೇಲೂ ಅಷ್ಟೇ ಬರ್ತದೆ ನೋಡಿ. ಒಬ್ರೊಬ್ರು ನಾನು ಬರ್ಕೊಂಡವ್ರೆ. ಚೆನ್ನಾಗಿ ಮಾಡಿದ್ದಾರೆ, ಸಕ್ಕದಾಗಿ ಮಾಡಿದ್ದಾರೆ. ಆಕ್ಚುಲಿ ಹತ್ರದಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ರಾಗಿಲ ಏನ್ರಲ್ಲಿ ಮಾಡಿದ್ದಾರೆ? ಉದ್ದಿನ ಕಾಳು ಅಲ್ಲಿ ಬರ್ದಿದ್ದಾರೆ ಏನ್ರಲ್ಲಿ ಮಾಡಿದ್ದಾರೆ ಅಂತ. 8 ಅಡಿ ಉದ್ದ, 8 ಅಡಿ ಅಗಲ. ಒಟ್ಟು ಬಳಸಿದ ಧಾನ್ಯಗಳು 500 kg. ಅಲ್ಲಿ ಜೋಳ, ಸಜ್ಜೆ, ನವಣೆ, ರಾಗಿ, ಸಾಮೆ, ಊದಲು ಇಷ್ಟು ಬಳಸಿ ಮಾಡಿರೋದಂತೀನಿ. ಸಕ್ಕತ್ತಿದೆ ಮಾತ್ರ. ಬ್ಲೌಸ್ ಎಲ್ಲ ಹಾಕಿದ್ದು ಅಲ್ಲೆಲ್ಲ ಫುಲ್ಲು ಸಖತ್ ಕ್ರಿಯೇಟಿವ್ ಆಗಿದೆ. ಫುಲ್ಲು ಇದಿಷ್ಟು ಗೈಸ್ ಹಾಗೆ ಮಾಡಿದ್ದಾರೆ. ಇದು ನಾವು ಸ್ಕೂಲಲ್ಲಿದ್ದಾಗ ಓದಿದ್ವಿ ಇವ್ರ ಬಗ್ಗೆ, ನೆನಪಿದೆ. ಬನ್ನಿ ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಪಿಚ್ಕ ಅಂತ ಇದೆ. ನನ್ನ ಶೂ ಎಲ್ಲ ಆಗಲೇ ಯಪ್ಪ ಮಣ್ಣಾಗಿ ಹೆಂಗಾಗೋಗಿದೆ. ಇದ್ರೊಳಗೆ ಹೋಗೋಣ ಈಗ. ಅರ್ಧಕ್ಕರ್ಧ ಜನ ಇಲ್ಲೇ ಇರ್ತಾರೆ, ಮಳೆ ಬರ್ತಾ ಇದೆ ಅಂತ ನೋಡಿ. ಇವಾಗ ಒಳಗಡೆ ಹೋಗೋಣ. ಒಳಗಡೆ ಹೋಗೋಕೆ ಮುಂಚೆ ಈ ಕಡೆ ಒಂದು ರೈಟ್ ಸೈಡ್ ಒಂದು ಮಾಡಿದ್ದಾರೆ, ಲೆಫ್ಟ್ ಏನು ಮಾಡಿದ್ದಾರೆ ನೋಡೋಣ ಬನ್ನಿ. ಓಕೆ ಓಕೆ ಓಕೆ. ಈಗ ಒಳಗೆ ಸಂತಸ್ ಭವನ ಬನ್ನಿ, ಹತ್ರದಿಂದ ತೋರಿಸ್ತೀನಿ. ಅಲ್ಲಿ 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 ಇಲ್ಲಿ ಅಲ್ಲಿ ಆ ಕಡೆ ನೋಡ್ಕೊಂಡಾಯ್ತು. ಬನ್ನಿ ಗೈಸ್, ಈ ಕಡೆ ಹೋಗೋಣ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಕಾಯಕವೇ ಕೈಲಾಸ.
ಅನುಭವ ಮಂಟ ಆ ಕಡೆ ಹೋಗೋಣ. ಅಲ್ಲಿ ತುಂಬಾ ರಶ್ ಇತ್ತು, ಆ ಕಡೆ ಈ ಕಡೆ ಆ ಕಡೆ ಅಂತ ಓಡಾಡ್ಕೊಂಡೇ ಇದ್ದೆ ನೋಡಿ. ಇದು ತುಂಬಾ ಯುನೀಕ್ ಆಗಿತ್ತು, ಎಷ್ಟು ಡಿಫ್ರೆಂಟ್ ಆಗಿತ್ತು ನೋಡಿ. ಅದರಲ್ಲೂ ನಂಗೆ ಆ ಪಿಂಕ್ ಅಂತೂ ಹೆವಿ ಫೇವ್ರೇಟ್. ಇಲ್ಲಿ ಇಲ್ಲೇನೋ ಇದೆ ಗೈಸ್, ನಮ್ಮವರೆಲ್ಲ ಎಲ್ಲಿದ್ದಾರೆ ನೋಡೋಣ ಬನ್ನಿ. ಕೆಂಪು ತೋಟದ ಮಧ್ಯೆ ಇದಾರೆ ನಮ್ಮವರು. ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್? ರೊಬಾಟಿಕ್ ಬಟರ್. ಇಲ್ಲೇ ಎಲ್ಲೋ ಕಲರ್ ಬಟರ್ಫ್ಲೈ. ಓ ಒಳಗಡೆ ಈಗ ಇಲ್ಲಿಂದನೇ ಕಾಣಿಸ್ತೈತೆ ನೋಡಿ ಗೈಸ್. ಈಗ ಯಾವಾಗ ಕೆಂಪು ಫ್ರೆಂಡ್ಸ್ ಎಂತ ಖತರ್ನಾಕ್ ಹೋಗಿ ಅಂದ್ರೆ ಅಲ್ಲೂ ಎಂಟ್ರಿ ಟಿಕೆಟ್ ಇಸ್ಕೊಂಡು ಇಲ್ಲೋ ಟಿಕೆಟ್ ಮಾಡೋರು ನೋಡಿ, ಒಳಗಡೆ ಹೋಗಕ್ಕೆ ಮಾತ್ರ. ಹೋಗೋರೋಗಿ ವೇಸ್ಟ್. ಇಲ್ಲೇ ಈಗ ಆಚೆ ನೀಟಾಗಿ ಕಾಣಿಸ್ತೈತೆ, ಅಲ್ಲೇ ಸಾಕಪ್ಪ. ಒಳಗಡೆ ಯಾಕೆ ಹೋಗ್ಬೇಕು? ಹಾ, ಇಲ್ಲೇನೋ ಸಿಕ್ತಲ್ಲ, ಇದ್ರ ಹೆಸರೇನು? ಇವರಿಬ್ರು ನೋಡಿ ಅಕ್ಕನ್ನ ಬಿಟ್ಬಿಟ್ಟು ಹೋಯ್ತು. ನನ್ನ ಬಿಟ್ಬಿಟ್ಟು ಹೋಗ್ತಾರೆ. ಅಕ್ಕನ ಹೋಯ್ತಾರೆ ಈಗ ನೋಡಿ. ನನ್ನ ಬಿಟ್ಬಿಟ್ಟು ಹೋಯ್ತವ್ರೆ ಇವರಿಬ್ರು. ಅದಕ್ಕೆ ಬಂದೆ. ನಿಧಾನ ಏನ್ ಗೊತ್ತಾ, ನಾವಿವತ್ತು ಬೆಳಗ್ಗೆ ಹೇಳಿದ್ 11 ಗಂಟೆಗೆ, ಆಮೇಲೆ 3 ಗಂಟೆಗೆ ಮಾಡಿದ್ಲು. ಆಮೇಲಿಂದ 4:15ಗೆ ತಿಥಿ ಊಟಕ್ಕೆ ಹೋಗೋಳೆ. ದಸರಾ ಮುಖ್ಯನ ತಿಥಿ ಊಟ ಮುಖ್ಯನ? ಇದನ್ನ ಯಾವತ್ತೂ ಎಡಿಟ್ ಮಾಡಬಾರ್ದು, ಸೆಂಡ್ ಮಾಡ್ಬಿಡು. ಶಾಕ್ಯ ಸಂಘ ಎಲ್ಲೆಲ್ಲೋ ಕಳ್ದೋಯ್ತಾರೆ ಅವರು. ನಾವು ಇಷ್ಟು ಜನ ಇಲ್ಲಿದ್ದೀವಿ. ನಿಕ್ಕಿ ಈ ಕಡೆ ತಿರುಗು ನಿಕ್ಕಿ. ಹಾಯ್ ಫ್ರೆಂಡ್ಸ್. ಅವನು ಕ್ಯಾಮ್ರಾ ಅಂದ್ರೆ ತಿರುಗ್ಬಿಡ್ತಾನೆ ಆ ಕಡೆ. ಈ ಗ್ಲಾಸ್ ಹೌಸಲ್ಲಿ ಯಾವಾಗ್ಲೂ ಯೂನಿಕ್ ಆಗಿ ಮಾಡ್ತಾರೆ. ಸೊ ಈ ಸಲ ಸಂತೋಷ್ ಭವನ ಮಾಡಿದ್ದಾರೆ, ಹೋದ ವರ್ಷ ಒಂದು, ಪ್ರತಿ ವರ್ಷನೂ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಸೊ ಗ್ಲಾಸ್ ಹೌಸ್ದು ನೋಡ್ಕೊಂಡು ಆಚೆ ಹೋಗ್ತಾ ಇದ್ದೀವಿ. ಇಲ್ಲೊಂದು ಆಚೆ ಬಂದಿದ ತಕ್ಷಣ ಇಲ್ಲೊಂದಿದೆ. ಈಗ ಅವರು ಅಲ್ಲೋಗಿ ಅಲ್ಲಿ ನಿಂತಿದ್ದಾರೆ, ಅಲ್ಲಿ ಹೋಗೋಣ ಬನ್ನಿ ಗೈಸ್. ಫುಲ್ ಜಾರ್ತಾ ಇದೆ, ಪಿಚ್ಚ ಅಂತ. ಹುಡುಗಂಗೆ ಬೈದ್ರು ಅವರಪ್ಪ. ಒಳಗಡೆ ಸದ್ಯ ಮುಗಿಸ್ಕೊಂಡ್ವಿ, ಒಳಗಡೆ ನೋಡ್ಕೊಂಡು ಬಂದ್ವಿ ಆಚೆ. ಅಷ್ಟೊಂದೇನು ಮಳೆ ಬರ್ತಿಲ್ಲ, ಒಂದೊಂದು ಡ್ರಾಪ್. ಮುಂದೆ ಹೋಗೋಣ, ಏನಿದೆ ನೋಡೋಣ ಬನ್ನಿ. ಏನೋ ದೊಡ್ಡದು ಈಗ ಥರ ಮಾಡಿದ್ದಾರೆ. ಈಗ ಬಟರ್ಫ್ಲೈ ಏನದು? ಓಕೆ ಗಾಯ್ಸ್, ಇಲ್ಲಿ ಬಟರ್ಫ್ಲೈ ಎದುರುಗಡೆನೇ ಇದೆ. ಈ ಸಲ ಫುಲ್ ಸ್ಪೆಷಲ್ ಅಂದರೆ ಇದೇನೆ. ಬಟ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೈಟ್ ಆದರೆ. ಈಗಲೂ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೆಂಟರ್ ಆಫ್ ಅಟ್ರಾಕ್ಷನ್ ಇದೆ ಈ ಸಲ. ಈಗ ಥರ ಕಾಣಿಸ್ತಾ ಇದೆ. ಬಟ್ ಅದಕ್ಕೆ ಏನು ಬಟರ್ಫ್ಲೈ ಈಗ ಎಲ್ಲ ಥರನೂ ಕಾಣಿಸ್ತಿದೆ. ಮೋಸ್ಟ್ಲಿ ಬಟರ್ಫ್ಲೈ ಶೋ ಇಟ್ಟಿರೋದ್ರಿಂದ ಬಟರ್ಫ್ಲೈ ಇರ್ಬೇಕು ಅನ್ಕೋತೀನಿ. ಸೆಲ್ಫಿ ಬೂತ್ ಅಂತೆ ಗೈಸ್. ನೆಕ್ಸ್ಟ್ ಅಯ್ಯೋ ಇರು ತೆಗಿತೀನಿ ಎಷ್ಟೊಂದಿದೆ. ಓಹೋ, ಅದಕ್ಕೆ ಎಲ್ಲ ಫುಲ್ ಪ್ರಿಪೇರ್ ಆಗಿ ಬಂದ್ಬಿಟ್ಟಾರೆ ಇಲ್ಲಿ. ನಿಕ್ಕಿ ಸೂಪರ್. ಬಾ. ನಾವಿಲ್ಲಿ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀವಿ. ಯಾಕಂದರೆ ನಾವು ಬೇರೆ ಓದೋರೆಲ್ಲ ಹೇಳಿದ್ದಾರೆ ಅಷ್ಟೊಂದು ವರ್ತ್ ಅಲ್ಲ ಅಂತ, ಅದಕ್ಕೆ ನಾವು ಬೇಡ ಅಂತ ಅಂದ್ಕೊಂಡಿದ್ದೀವಿ. ರೊಬೋಟಿಕ್ ಬಟರ್ಫ್ಲೈ ಶೋ ಇಲ್ಲೇ ಒಂದು ತೋರಿಸ್ತೀನಿ ನೋಡ್ಕೊಳ್ಳಿ. ಸೊ ಬೇಡ ಅಂತ ಅಂದಿದ್ದೀವಿ. ನೋಡಿದ್ವಲ್ಲ ಅದೇ ಅಲ್ಲೋಡಿ ಥರ. ಓಕೆ ಇದರಿಂದ ಮುಂದೆ ಬಂದಿದ್ದೀವಿ ನೋಡಿ. ಇಲ್ಲಿ ಒಳಗಡೆನಾ? ಆ ಕಡೆ ಏನೇನೋ ಇದೆ, ಆ ಕಡೆ ಹೋಗೋಣ ಇವಾಗ. ಅಲ್ಲಿ ಬಸವಣ್ಣ ಎಲ್ಲ ಇದೆ ಕೈಸ್, ಅಲ್ಲಿ ಹೋಗೋಣ ಇವಾಗ. ಇದ್ರದ್ದೊಂದು ರೌಂಡ್ ಸುತ್ತಿದ್ವಿ ಈಗ ನಾವು. ನಮ್ಮುಗ್ಗಿ ಮುಕ್ತಂಗೆ ಹೊಟ್ಟೆ ಸಿದ್ದಿದೆ ಅಂದರೆ ಫಸ್ಟ್ ತಿನ್ಬಿಡೋಣ, ಆಮೇಲೆ ಇನ್ನೊಂದು ಸ್ವಲ್ಪ ನೋಡೋಣ ಅಂತ ಇದ್ದಾರೆ. ಫಸ್ಟ್ ನೋಡೋಣ ಇವಾಗ ಬನ್ನಿ. ಇದು ಮುಗಿಸಿ ಈ ಕಡೆ ಬರ್ತಾ ಇದ್ದೀವಿ ಈಗ. ಇಲ್ಲಿ ಏನೇನೋ ಇದೆ ರೈಟ್ ಸೈಡ್. ಅದು ಈ ಕಡೆ ರೈಟ್ ಸೈಡ್ ನೋಡೇ ಇಲ್ಲ ನಾವು. ಈಗ ಹೋಗೋಣ ನಡಿ. ತಗೊಂಡೆ. ಏನಿದು? ಏನೋ ಇದೆ, ಸ್ವಚ್ಛ ಸರ್ವೆ ಅಂತ ಇರಬೇಕು. ಎಸ್, ಆಗಲೇ ಉಲ್ಟಾ ತೋರಿಸಿದ್ನಲ್ಲ, ಇವಾಗ ಸೀದೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ. ಆ ಕಡೆ ಇಬ್ರು ಕೂತಿದ್ರು, ಇವಾಗ ಮುಂದೆ ಒಬ್ರು ಓಡಿಸ್ಕೊಬತ್ತವ್ರೆ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೊಂದು ಟೈಪ್ಸ್ ಆಫ್ ಕಲರ್ಸ್, ಫ್ಲವರ್ಸ್.
ನೋಡಿ ವರ್ಲ್ಡ್ ಕಪ್ ಸ್ಟಾರ್ಸ್ 1 ಅವರ್ ವತಿಯಿಂದ ಇದು ವಾವ್ ಹಾರ್ಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಈ ಕಡೆ ಇಷ್ಟೇ ಇರೋದು, ಆ ಕಡೆ ಹೋಗ್ಬೇಕಾಗುತ್ತೆ. ಗೃಹ ಜ್ಯೋತಿ, ಕರ್ನಾಟಕ ಸಾರಿಗೆ, ಫ್ರೀ ಬಸ್ಸು. ಆಮೇಲೆ 5 ಉಚಿತ ಏನೇನು ಕೊಟ್ಟಿದ್ದಾರೆ ಅದೆಲ್ಲ ಹಾಕಿದ್ದಾರೆ ನೋಡಿ. ಇಲ್ಲಿ ಸ್ಟಾರ್ಸ್ 1 ಅವರ್ ಸ್ಟೇಜ್ ಎಲ್ಲ ರೆಸ್ಟ್ ತಗೋತವ್ರೆ. ಇವರೆಲ್ಲ ನಿಂತಿದ್ದಾರೆ. ನೆಕ್ಸ್ಟ್ ಏನು ಡಿಸೈಡ್ ಮಾಡ್ತಾ ಇದ್ದಾರೆ ತಿನ್ನಕ್ಕೆ, ನೋಡೋಣ ಬನ್ನಿ. ಎಸ್, ಈಗ ಅಂಗಡಿ ಕಡೆ ಬಂದ್ವಿ ಗೈಸ್. ಇನ್ನೊಂದು ಆ ಕಡೆ ಇದೆ, ಅಲ್ಲೊಂದು ಕಡೆ ಹೋಗ್ಬೇಕಿತ್ತು, ಬಟ್ ಇಲ್ಲಿ ಅಂಗಡಿ ಕಡೆ ಬಂದು ಹೋಗೋಣ ಅಂತ ಬಂದ್ವಿ. ಕಡೆ ಮಳೆ ಬೇರೆ ಸ್ವಲ್ಪ ಜೋರಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಎಲ್ಲ ತಿನ್ನೋಕೆ ಕೊಟ್ಟೋಗ್ಬಿಡೋಣ, ಇನ್ನೂ ಮಳೆ ಬೇರೆ ಹೊಟ್ಟೆ ಸಿಗ್ತಿದೆ, ಮಕ್ಕಳೆಲ್ಲ ಇದ್ದಾರಲ್ಲ ಅಂದ್ಬಿಟ್ಟು ತಿನ್ನೋ ಕಡೆ ಬಂದ್ಬಿಟ್ವಿ. ಇನ್ನು 1-2 ಇತ್ತು, ಆಮೇಲೆ ಹೋಗಿ ನೋಡ್ಕೊಳ್ಳೋಣ. ಹೊಟ್ಟೆ ಹಸಿ ಅಂತ ಸಾಯ್ತಾ ಇದ್ರು, ಕರ್ಕೊಬಂದಿದ್ದೀವಿ ನೋಡಿ ಗೈಸ್. ಚುರುಮುರಿ, ಮಳೆಗೆ ಚುರುಮುರಿ ತಿಂತಾ ಇದ್ದೀವಿ. ಒಂದು 58 ತೋರಿಸ್ತಿದೆ. ಕೊಡಿಸ್ತೀನಿ. ಗೋಬಿ ತಗೊಂಡು ಇದೀವಿ ನೋಡಿ ಫ್ರೆಂಡ್ಸ್. ಯಪ್ಪ ಘಾಟ್ ಹಾಕ್ಬಿಟ್ರು ಅಂಗಡಿಗಳು, ಕಣ್ಣಲ್ಲಿ ನೀರು ಬರ್ತೈತೆ ಅಂತ. ಬಜ್ಜಿ ತಗೊಳ್ಳೋಣ ಇರು. ನಾವು ಅಲ್ಲೇನು ತಿಂದ್ವಿ, ಚುರುಮುರಿ ತಿನ್ಕೊಂಡು ಬಜ್ಜಿ ತಗೊಂಡಿದ್ದೀವಿ. ಬಜ್ಜಿ ತಗೊಂಡು ಹಪ್ಪಳ ತಗೊಂಡಿದ್ದೀವಿ. ಎಲ್ಲ ಗೋಬಿ. ಓ ಲೈಟ್ ಹಾಕಿದ್ವಿ. ಶುಭಶಕುನ ತಿನ್ನಿ, ಚೆನ್ನಾಗಿದೆ. ಹೆಂಗ್ ಮೇಯ್ತಾ ಇದೆಯಾ ಗೊತ್ತಾ, ಎಮ್ಮೆ ಹೆಂಗೆ ಬೇಕು ಅಂತ ಇರೋದು. ಹಾಕ್ಬಿಟ್ಟವ್ರೆ, ಅದೇ ಹಾಕಿರೋದು ಅವರು. ಮುಕ್ತ ಸ್ನ್ಯಾಪ್ ಮಾಡ್ತಾವಳ. ತುಂಬಾ ಮಳೆ ಗಾಯ್ಸ್, ಒಳಗೆ ನಿಂತಿದ್ದೀವಿ, ಅದಕ್ಕೆ ಶೆಡ್ಡಲ್ಲಿ ನಿಂತಿದ್ದೀವಿ. ಶೆಡ್ಡಲ್ಲಿ ನೋಡಿ ಗೈಸ್, ಕಾಲು ನೋಡಿ ಗೈಸ್. ನಂದು 2 ಕಾಲು ತೋರಿಸು. ನಂದು 2. ದಿಸ್ ಇಸ್ ವ್ಲಾಗ್. ಅದು ಇವಳಿಂದಾನೇ ಆಗಿದ್ದು. ತೆಗ್ದು ಬಜ್ಜಿದು ಖಾರ ಆರಿಸಿದ್ದು ಇವಳನ್ನೇ. ಅದೇ ಗೊತ್ತಿಲ್ಲ. ಕಾಲು ಅವ್ರದ್ದೆಲ್ಲ ಕಾಲು ತೋರಿಸಿ. ನಿಕ್ಕಿದ್ ನೋಡು, ಕ್ರಾಕ್ಸ್. ಸುಪ್ಪಿ ಶೂಸ್ ಹಾಕೊಂಬಂದೊಳ್ಳೆ, ಚಪ್ಪಲಿ ಹಾಕೊಂಬಂದೊಳ್ಳೆ ಅಂತಾನೆ ಗೊತ್ತಾಗ್ತದೆ. ಏನು ತೊಂದರೆ ಇಲ್ಲ, ಪರವಾಗಿಲ್ಲ. ಮಳೆ ಒಂಚೂರು ಕಮ್ಮಿ ಆಗಿದ ತಕ್ಷಣ ಜೋಳ ಬೇಕು ಅಂತ ಅನಿಸ್ತು. ಸೊ ನಾನಂತೂ ಜೋಳ ಲವರ್, ಅದು ಗೊತ್ತು. ಅದಕ್ಕೆ ಜೋಳ ತೊಗೊಂಡ್ವಿ. ಅವರೆಲ್ಲ ಅಲ್ಲಿ ನಮ್ಗೆ ಗೊತ್ತಿರೋರು ಇದ್ರು ಅಂತ ಗೇಮ್ಸ್ ಆಡ್ತಾಯಿದ್ರು, ಶೂಟಿಂಗ್ ಗೇಮ್ಸು ಅದೆಲ್ಲ. ಬನ್ನಿ. ನೆಕ್ಕಿ 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 ಸುಮ್ಮನೆ ವಿಡಿಯೋ ಮಾಡೋಕ್ಕೋಸ್ಕರ ಅಷ್ಟೇ. ಸೂಪರ್. ಅಕ್ಕ 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 ಹೊಡಿತವ್ರೆ. ಯಾವ ಬಲು ನೋಡಿತು? ಆರೆಂಜ್. ಧನ್ವಿದೀಗ. ವಾವ್ ಸೂಪರ್. ಆಯ್ತು, ಆಟ ಆಡಿದ್ದಾಯ್ತು, ತಿಂದಿದ್ದಾಯ್ತು. ಇದೊಂದೇ ಲಾಸ್ಟ್ ನೋಡ್ಬೇಕಿತ್ತು. ಎಕ್ಸಿಟ್ ಹತ್ರನೇ ಇದ್ದಿದ್ದು. ಸೊ ಹಂಗಾಗಿ ಇಲ್ಲೇ ಫೋಟೋ ತಕ್ಕೊಂಡು ಆಚೆ ಬಂದ್ವಿ. ಫೈನಲ್ಲಿ ಹೊರಗೆ ಆಚೆ ದಬ್ಬಿದ್ರು ಎಲ್ಲ ಸೇರಿ. ಬಂದಿದ ತಕ್ಷಣ ನಾನು ಅಲ್ಲಿಂದ ನಡ್ಕೊಂಡು ಬಂದ್ವಿ ಫ್ಲವರ್ ಶೋ ಇಂದ. ನೋಡಿ, ಎಕ್ಸಿಬಿಷನ್ ಗ್ರೌಂಡು ನಿಲ್ಸಿದ್ವಲ್ಲ ಕಾರು, ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ನಾವು ಆಚೆ ಬರೋಷ್ಟೊತ್ತಿಗೆ ಎಷ್ಟು ದೂರ ಆಯಿತು. ಆ ಮಳೆ ಬೇರೆ ಪಚ್ಚಿ ಏಂತಿತ್ತು. ಹಿಂಗೋ ಫೈನಲಿ ಆಚೆ ಬಂದ್ವಿ. ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ, ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ. ಆನ್ ದ ವೇ ಬರಬೇಕಾದ್ರೆ ಎಕ್ಸಿಬಿಷನ್ ಗ್ರೌಂಡಲ್ಲೂ ತುಂಬ ಬೆಳಕು, ಎಲ್ಲ ಥರನೂ ಲೈಟ್ ಹಾಕಿದ್ರಲ್ಲ, ಚೆನ್ನಾಗಿತ್ತು ಎಕ್ಸಿಬಿಷನ್ ಗ್ರೌಂಡಲ್ಲೂ. ಕಾರ್ ನಿಲ್ಸಿದ್ದಕ್ಕೂ ಅದೊಂದಕ್ಕೆ ಸಾರ್ಥಕ ಆಯಿತು ಅನ್ನಿಸ್ತು. ನೋಡಿ ಮಳೆ ತುಂಬ, ನಾವು ಆವಾಗ ನೋಡಿದ್ದು ಅಷ್ಟೇ ಫ್ಲವರ್ ಶೋ. ಆಮೇಲೆ ತುಂಬ ಮಳೆ ಬಂದುಬಿಡ್ತು. ಆನ್ ದ ವೇ ನಮ್ಮ ಮನೆ ಹತ್ರ ಅಲ್ಲೂ ಒಂದು ಪ್ರೋಗ್ರಾಮ್ ನಡೀತಿತ್ತು, ಹಾಡೋದು. ಸೊ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಒಂದು ಅಂಕಲ್ ಸೈಕಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, ಸಖತ್ ನಗು ಬಂತದ್ದು ನೋಡಿ.
ಸೈಕಾಗಿ ಕ್ಯಾಮ್ರಾಗೆ ಎಕ್ಸ್ಪ್ರೆಷನ್ ಕೊಟ್ಟರು ಗೊತ್ತಾ, ಅದಕ್ಕೆ ಅದನ್ನ ಮಾತ್ರ ಸ್ಲೋಮೋ ಮಾಡಿದ್ದೀನಿ ನೋಡಿ. ನಾನು ಈ ವ್ಲಾಗ್ನ ಎಂಡ್ ಮಾಡೋಕ್ಕೆ ಸಪ್ರೇಟ್ ವೀಡಿಯೋ ಮಾಡೋಣ ಫುಲ್ ನೀಟಾಗಿ ಕೂತ್ಕೊಂಡು ಅಂದ್ಕೊಂಡೆ. ಬಟ್ ನಾನು ತುಂಬ ವೆಟ್ಟಾಗಿಬಿಟ್ಟಿದ್ದೆ. ತುಂಬ ಯಾವಾಗ ವೆಟ್ಟಾಗಿದೆ ಅಂದರೆ ಫ್ಲವರ್ ಶೋಯಿಂದ ಎಕ್ಸಿಬಿಷನ್ ಗ್ರೌಂಡ್ಗೆ ಹೋದ್ವಲ್ಲ ಆ ಟೈಮಲ್ಲಿ ವೆಟ್ಟಾಗ್ಬಿಟ್ಟೆ. ಸೊ ಮಾಡೋಕ್ಕಾಗಲ್ಲ ಮನೆಗೆ ಹೋದ್ರೂ ಅಂದ್ಕೊಂಡು ಹೆಂಗೂ ಲೈಟಿಂಗ್ಸ್ ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ನಲ್ಲ, ಇದರಲ್ಲೇ ಎಂಡ್ ಮಾಡಿದ್ರೆ ಆಯಿತು ಅಂದ್ಕೊಂಡೆ. ಹೆಂಗೆ ನಮ್ಮ ಹೊಸರು ನೋಡಿ ಫುಲ್ ಜಗಮಗ ಅಂತ ಮಿಂಚ್ತಾ ಇದೆ. ಟ್ರಾಫಿಕ್ ನೋಡಿ ಅಲ್ಲಿ ಎಷ್ಟಿದೆ ಅಂತ. ನೋಡಿದ್ರಲ್ಲ ಹೇಗಿತ್ತು 2024 ದಸರಾ ಫ್ಲವರ್ ಶೋ. ಆಲ್ಮೋಸ್ಟ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ಮಳೆ ಲಾಸ್ಟಲ್ಲಿ ಬಂದಿದ್ದರಿಂದ ಬಚಾವ್. ಸೊ ಐ ಹೋಪ್ ನಿಮಗೆ ಈ ಫ್ಲವರ್ ಶೋ ವಿಡಿಯೋ ಇಷ್ಟ ಆಗಿದೆ ಅಂತ. ಇನ್ನೂ ಹೆಚ್ಚು ದಸರಾ ಸೀರೀಸ್ ಎಲ್ಲ ವ್ಲಾಗ್ಸು ಹಾಕ್ತಾಯಿರ್ತೀನಿ. ಅಲ್ಲಿ ತನಕ ಕಾಯ್ತಾಯಿರಿ, ನಿಮ್ಮ ಪರಿಣಿತ ನಮಿತಾ ವ್ಲಾಗ್ಸಲ್ಲೇ ಬರುತ್ತೆ. ಐ ಹೋಪ್ ಸದ್ಯಕ್ಕೆ ನಿಮಗೆ ಈ ಫ್ಲವರ್ ಶೋ ವಿಡಿಯೋ ಇಷ್ಟ ಆಗಿದೆ ಅಂತ. ಸ್ಟೇ ಟ್ಯೂನ್. ನಾನು ನಿಮ್ಮ ಮೈಸೂರಿಗೆ ಪರಿಣಿತ ನಮಿತಾ. ಬಾಯ್.